ಸೈಬರ್ ವಂಚನೆಗಾಗಿ ಸ್ನೇಹಿತನ ಅಕೌಂಟ್ ಬಳಕೆ ಬ್ಯಾಂಕ್ ಡೀಟೇಲ್ಸ್ ಕೊಡೋ ಮುನ್ನ ಎಚ್ಚರ ಎಚ್ಚರ ಎಚ್ಚರ. ಸೈಬರ್ ವಂಚನೆಗಾಗಿ ಸ್ನೇಹಿತನ ಅಕೌಂಟ್ ಬಳಕೆ ಮಾಡಲಾಗಿದೆ. ಬ್ಯಾಂಕ್ ಡೀಟೇಲ್ಸ್ ಕೊಡೋ ಮುನ್ನ ಎಚ್ಚರವಾಗಿರಿ. ಸ್ನೇಹಿತನ ಅಕೌಂಟ್ ಮೂಲಕ 7 ಕೋಟಿ ರೂಪಾಯಿ ವರ್ಗಾವಣೆ ಮಾಡಲಾಗಿದೆ. 1 ವರ್ಷದಿಂದ ಆಯುಷ್ ಜೊತೆ ಯುವಕನಿಗೆ ಪರಿಚಯ. ಆರೋಪಿ ಆಯುಷ್ ಯುವಕನ ಬ್ಯಾಂಕ್ ಡೀಟೇಲ್ಸ್ ಪಡೆದಿದ್ದ ಆಯುಷ್ ನಂಬಿ ಪಾಸ್ಬುಕ್ ಮತ್ತು ಎಟಿಎಂ ಸಿಮ್ ಕೊಟ್ಟಿದ್ದಾನೆ. ಬ್ಯಾಂಕ್ ಡೀಟೇಲ್ಸ್ ಕೊಡುವ ಮುನ್ನ ಸ್ನೇಹಿತರಿಗಾಗಲಿ ಬೇರೆ ಯಾರಿಗೇ ಆಗಲಿ ಒಂದು ಬ್ಯಾಂಕ್ ಅಕೌಂಟ್ ಡೀಟೇಲ್ಸನ್ನು ಕೊಡೋ ಮುಂಚೆ ಯೋಚನೆಯನ್ನ ಮಾಡಿ. ತಮ್ಮ ಬ್ಯಾಂಕ್ ಅಕೌಂಟನ್ನು ದುರ್ಬಳಕೆ ಮಾಡಿಕೊಳ್ತಾ ಇದ್ದಾರೆ. 1 ವರ್ಷದಿಂದ ಆಯುಷ್ ಜೊತೆ ಈ ಯುವಕನಿಗೆ ಪರಿಚಯವಾಗಿದೆ ಅಂತೆ. ಇನ್ನು ಆರೋಪಿ ಆಯುಷ್ ಯುವಕನ ಬ್ಯಾಂಕ್ ಡೀಟೇಲ್ಸನ್ನು ಪಡೆದಿದ್ದ. ಆಯುಷ್ ಅದನ್ನು ನಂಬಿ ಪಾಸ್ಬುಕ್ ಮತ್ತು ಎಟಿಎಂ ಸಿಮ್ ಅನ್ನು ಕೊಟ್ಟಿದ್ದಾನೆ. ಇನ್ನು ಬ್ಯಾಂಕ್ನಿಂದ ಆಯುಷ್ ಸ್ನೇಹಿತನಿಗೆ ಕರೆ ಬಂದಿತ್ತು. ನಿಮ್ಮ ಅಕೌಂಟ್ನಿಂದ 7 ಕೋಟಿ ಸೈಬರ್ ವಂಚನೆ ಆಗಿದೆ. ಕೂಡಲೇ ಸೈಬರ್ ಠಾಣೆಗೆ ದೂರು ನೀಡಿದ ಆಯುಷ್ ಸ್ನೇಹಿತ. ನೋಡಿ, ಸೈಬರ್ ವಂಚನೆಗಾಗಿ ಸ್ನೇಹಿತನ ಅಕೌಂಟನ್ನೇ ಬಳಕೆ ಮಾಡಿಕೊಂಡಿದ್ದಾನೆ. ಯಾವುದೇ ಬ್ಯಾಂಕ್ ಡೀಟೇಲ್ಸ್ ಅನ್ನ ಕೊಡಬೇಡಿ, ಇದರಿಂದ ಎಚ್ಚರಗೊಳ್ಳಿ. ಸ್ನೇಹಿತನ ಅಕೌಂಟ್ ಮೂಲಕ 7 ಕೋಟಿ ರೂಪಾಯಿ ಹಣ ವರ್ಗಾವಣೆ ಮಾಡಿದ್ದಾರೆ. ಈತನಿಗೆ 1 ವರ್ಷದಿಂದ ಆಯುಷ್ ಜೊತೆ ಪರಿಚಯವಂತೆ. ಈ ಬಗ್ಗೆ ನಿಸರ್ಗ ಅವರು, ನಮ್ಮ ಪ್ರತಿನಿಧಿ ನಿಸರ್ಗ ಅವರು ಈ ಒಂದು ಮಾಹಿತಿಯನ್ನ ಕೊಡ್ತಾರೆ. ಎಸ್ ನಿಸರ್ಗ, ಸೈಬರ್ ಕ್ರೈಮ್ ಆಗಿದೆ. ಸ್ನೇಹಿತನ ಅಕೌಂಟ್ನಿಂದ 7 ಕೋಟಿ ರೂಪಾಯಿ ವಂಚನೆಯಾಗಿದೆ ಅಂತ ಹೇಳಾಗ್ತಾ ಇದೆ. ಇದ್ರ ಬಗ್ಗೆ ಒಂದು ಮಾಹಿತಿ ಕೊಡಿ. ಸ್ನೇಹಿತನ ಅಕೌಂಟ್ ನಿಂದ ಸೈಬರ್ ವಂಚನೆ ಹಣವನ್ನ ಬಳಕೆ ಮಾಡಿರುವಂತದ್ದು. ಅಕೌಂಟ್ ಮೂಲಕ ಬರೋಬ್ಬರಿ 7 ಕೋಟಿ ರು ವರ್ಗಾವಣೆ ಮಾಡಿಕೊಂಡಿರುವಂತದ್ದು. ಆಯುಷ್ ಮತ್ತು ಇತರರಿಂದ ವಿದ್ಯಾರ್ಥಿಯೊಬ್ಬನಿಗೆ ದೋಖಾ ಮಾಡಿರುವಂತ ಪ್ರಕರಣ ಈಗ ಹೊರಬಂದಿರುವಂತದ್ದು. ವಿದ್ಯಾರ್ಥಿ ಮತ್ತು ಆಯುಷ್ ತುಂಬಾ ವರ್ಷಗಳಿಂದ ಅವರಿಬ್ರು ಪರಿಚಯವಿರ್ತಾರೆ. ಈ ಪರಿಚಯ ಅವನ್ನ ಅಕೌಂಟ್ ಅಂದ್ರೆ ಕಷ್ಟಕ್ಕೆ ಬೇಕಾದಂತಹ ಟೈಮಲ್ಲಿ ಹಣವನ್ನ ತೆಗೆದುಕೊಳ್ಳೋದು ಕೊಡುವಂತದ್ದನ್ನ ಇಟ್ಕೊಂಡಿದ್ದಂತಹ ಈ ಒಂದು ವಿದ್ಯಾರ್ಥಿಗಳು ಕಳೆದ ಸ್ವಲ್ಪ ದಿನಗಳ ಹಿಂದೆ ಅವನ ಅಕೌಂಟ್ ಇಂದ ಬರೋಬ್ಬರಿ 7 ಕೋಟಿ ರೂಪಾಯಿ ಹಣವನ್ನ ವಂಚಿಸಿ ತಗೊಂಡಿರುವಂತದ್ದು ಪ್ರಕರಣ ದಾಖಲಾಗಿರುವಂತದ್ದು. ಇತ್ತೀಚೆಗೆ ಬ್ಯಾಂಕ್ ನಿಂದ ವಿದ್ಯಾರ್ಥಿಗೆ ಕರೆ ಬಂದಿರುತ್ತೆ. ನಿಮ್ಮ ಅಕೌಂಟ್ ನಿಂದ 7 ಕೋಟಿ ರು ವರ್ಗಾವಣೆ ಆಗಿದೆ ಎಂಬುವಂತ ಮಾಹಿತಿಯನ್ನ ಬ್ಯಾಂಕ್ ಅವರು ಕೊಡ್ತಾರೆ. ಅದಾದ ನಂತರ ಬ್ಯಾಂಕ್ ಅಕೌಂಟ್ ಬ್ಲಾಕ್ ಮಾಡ್ತಾನೆ. ಹೀಗಾಗಿ ಈ ಬ್ಲಾಕ್ ಆದ ನಂತರ ಪೊಲೀಸ್ ಸ್ಟೇಷನ್ ಮೆಟ್ಟಿದಂತಹ ವಿದ್ಯಾರ್ಥಿ ಈ ಒಂದು ಕೇಸ್ ವಿಚಾರವಾಗಿ ಕೇಸನ್ನ ದಾಖಲೆ ಮಾಡ್ತಾನೆ. ಉತ್ತರ ವಿಭಾಗದ ಸೈಬರ್ ಠಾಣೆಗೆ ಹೋಗಿ ಅವನು ಕೇಸನ್ನ ದಾಖಲು ಮಾಡ್ತಾನೆ. ಶಾಕುಂತಲಾ, ಧನ್ಯವಾದಗಳು ನಿಸರ್ಗ ಅವರೇ ನಿಮ್ಮೆಲ್ಲ ಮಾಹಿತಿಗಾಗಿ. ನೋಡಿದ್ರಲ್ಲ ವೀಕ್ಷಕರೇ, ಯಾವ ಸ್ನೇಹಿತನಾಗ್ಲಿ ನಿಮ್ಮ ಅಕೌಂಟ್ ಬಗ್ಗೆ ಯಾವುದೇ ಮಾಹಿತಿಯನ್ನ ಬಿಟ್ಕೊಡ್ಬೇಡಿ. ಪಾಸ್ಬುಕ್ ಆಗಲಿ ಎಟಿಎಂ ಸಿಮ್ ಕಾರ್ಡ್ಗಳನ್ನಾಗಲಿ ಯಾರು ಕೊಡಬೇಡಿ. ಇದರಿಂದ ಈ ರೀತಿಯಾಗಿ ವಂಚನೆ ಆಗುತ್ತೆ. ಸ್ನೇಹಿತನ ಅಕೌಂಟ್ನಿಂದ ಮೂಲಕ 7 ಕೋಟಿ ರೂಪಾಯಿ ವರ್ಗಾವಣೆ ಮಾಡಿ ಆ ವ್ಯಕ್ತಿಯನ್ನು ವಂಚನೆ ಮಾಡಿದ್ದಾನೆ. ಯಾವುದೇ ಒಂದು ಕಾರಣಕ್ಕೂ ತಮ್ಮ ಬ್ಯಾಂಕ್ ಡೀಟೇಲ್ಸನ್ನು ಕೊಡಬೇಡಿ.